Hello everyone, welcome back to Banking with Bhuvi. ಇವತ್ತು ಡೇ 6 ಆಫ್ 21 ಡೇಸ್ ಚಾಲೆಂಜ್. ಈ ವಿಡಿಯೋದಲ್ಲಿ ನಾನು ಡೈಲಿ 3 ಪಜಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇವತ್ತು ಡೇ 6. ನಿನ್ನೆ ಯಾರೂ ಕಮೆಂಟ್ಸ್ ಮಾಡಿರಲಿಲ್ಲ ಆನ್ಸರ್ನ, ಯಾವುದು ಇಮೇಜ್ ಇಲ್ಲ. ಇವತ್ತು ಡೈರೆಕ್ಟ್ ಪಜಲ್ಸ್ನ ಸಾಲ್ವ್ ಮಾಡೋಕ್ಕೆ ಶುರು ಮಾಡೋಣ. ಓಕೆ, ಇವತ್ತಿಂದು ಫಸ್ಟ್ ಪಜಲ್ ಇದು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಒಂದ್ಸರಿ ನೋಡ್ಕೊಳ್ಳಿ. ಈ ಕ್ವೆಶನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, 8 person A to H ಆರ್ ಲಿವಿಂಗ್ ಇನ್ ಅ 4 story ಬಿಲ್ಡಿಂಗ್. ಅಂದರೆ 4 story 2 ಫ್ಲ್ಯಾಟ್ ಇರುತ್ತೆ, 8 person ಇರ್ತಾರೆ ಅಂತ ಅರ್ಥ. ಲೋವರ್ ಮೋಸ್ಟ್ ಫ್ಲೋರ್ 1 ಆ್ಯಂಡ್ ಅದ್ರ ಮೇಲೆ ಹೋಗ್ತಾ ಹೋಗುತ್ತೆ ಅಪ್ಪರ್ ಮೋಸ್ಟ್ 4th ಫ್ಲೋರ್. ಇಲ್ಲಿ ಫ್ಲ್ಯಾಟ್ಗೆ M ಮತ್ತು N ಅಂತ ಹೆಸರು ಕೊಟ್ಟಿರ್ತಾರೆ. ಆ್ಯಂಡ್ ಯಾವುದು ವೆಸ್ಟ್ ಯಾವುದು ಈಸ್ಟ್ ಅಂತ ನೋಡ್ಕೊಳ್ಳೋಣ. ಇನ್ನು ಉಳಿದಿದ್ದೆಲ್ಲ ಸುಮ್ಮನೆ ಕತೆ ಕೊಟ್ಟಿರ್ತಾರೆ. ಫ್ಲ್ಯಾಟ್ M ಈಸ್ ಟು ವೆಸ್ಟ್ ಆಫ್ ಫ್ಲ್ಯಾಟ್ N. ಓಕೆ, 1 2 3 4. ಎರಡು ಫ್ಲ್ಯಾಟು. ಎಮ್ ಇಸ್ ವೆಸ್ಟ್ ಆಫ್ ಎನ್. ಇದು ಸೆಕೆಂಡ್ ಕೇಸ್ ಮಾಡ್ಕೊಳ್ಳೋಣ, ಬೇಕಾಗ್ಬೋದು. ಡೇಟಾಗಿ ನೋಡ್ಕೊತ ಹೋಗೋಣ. ಈ ಲೀವ್ಸ್ ಆನ್ ಫ್ಲ್ಯಾಟ್ ಎನ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಈ ಫ್ಲ್ಯಾಟ್ ಎನ್ನಲ್ಲಿ ಇದೆ ಅಂತ. ಆನ್ ಈವನ್ ನಂಬರ್ ಫ್ಲೋರ್, ಈ 2 ಅಥವಾ 4th ಫ್ಲೋರಲ್ಲಿ ಇರುತ್ತೆ ಅಂತ ಅರ್ಥ. ಬಿ ಲೀವ್ಸ್ ಇಮಿಡಿಯೇಟ್ಲಿ ಬಿಲೋ ಇ, ಬೋತ್ ಆರ್ ಲಿವಿಂಗ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲ್ಯಾಟ್. ಬಿ ಇದು ಇಮಿಡಿಯೇಟ್ ಕೆಳಗೆ ಬರುತ್ತೆ, ಬಟ್ ಡಿಫ್ರೆಂಟ್ ಬಿಲ್ಡಿಂಗ್, ಡಿಫ್ರೆಂಟ್ ಫ್ಲ್ಯಾಟ್. ದ ನಂಬರ್ ಆಫ್ ಫ್ಲೋರ್ಸ್ ಅಬೋವ್ ಬಿ, 1 more than ಅಂದರೆ ಎಕ್ಸ್ ಪ್ಲಸ್ 1 ನಂಬರ್ ಆಫ್ ಫ್ಲೋರ್ಸ್ ಬಿಲೋ ಎ. ಎದು ಕೆಳಗೆ ಎಷ್ಟು ಫ್ಲೋರ್ ಇರುತ್ತೋ ಅದಕ್ಕಿಂತ 1 ಜಾಸ್ತಿ ಬಿ ಮೇಲಿರುತ್ತೆ ಅಂತ ಅರ್ಥ. ನೋ ಒನ್ ಲೀವ್ಸ್ ಟು ದ ವೆಸ್ಟ್ ಆಫ್ ಎ, ಅಂದರೆ ಎದು ವೆಸ್ಟಲ್ಲಿ ಯಾರೂ ಇರಲ್ಲ, ಅಂದರೆ ಎ ವೆಸ್ಟಲ್ಲಿ ಇರುತ್ತೆ ಅಂದರೆ ವೆಸ್ಟಲ್ಲಿ ಯಾವ ಫ್ಲ್ಯಾಟ್ ಇದೆ, ಎಮ್ ಇದೆ. ಸೊ ಎ ಇಲ್ಲಿ ಬರುತ್ತೆ. ಓನ್ಲಿ 2 ಫ್ಲೋರ್ಸ್ ಆರ್ ಬಿಟ್ವೀನ್ ಹೆಚ್ ಆ್ಯಂಡ್ ಡಿ. ಹೆಚ್ ಮತ್ತು ಡಿ ಮಧ್ಯೆ 2 ಫ್ಲೋರ್ ಇರುತ್ತೆ. ಅಂದರೆ ಯಾವುದೋ ಒಂದು 4th ಫ್ಲೋರು, ಒಂದು 1st ಫ್ಲೋರಲ್ಲಿರುತ್ತೆ. ಯಾವುದು ಅಂತ ಗೊತ್ತಿಲ್ಲ. ಡಿ ಲೀವ್ಸ್ ಇನ್ ದ ಸೇಮ್ ಟೈಪ್ ಆಫ್ ಫ್ಲ್ಯಾಟ್ ಆಸ್ ಎ. ಎ ಮತ್ತು ಡಿ ಒಂದೇ ಫ್ಲ್ಯಾಟಲ್ಲಿರುತ್ತೆ. ಸೊ ಡಿ ಈ ಫ್ಲ್ಯಾಟಲ್ಲಿ ಬರುತ್ತೆ. ನೆಕ್ಸ್ಟು ಜಿ ಲೀವ್ಸ್ ಬಿಲೋ ಸಿ. ಜಿ ಸಿಗಿಂತ ಕೆಳಗೆ ಇರುತ್ತೆ. ಬೋತ್ ಆರ್ ಲಿವಿಂಗ್ ಇನ್ ದ ಸೇಮ್ ಟೈಪ್ ಆಫ್ ಫ್ಲ್ಯಾಟ್, ಅಂದರೆ ಒಂದೇ ಫ್ಲ್ಯಾಟಲ್ಲಿ ಬರುತ್ತೆ. ಎಫ್ ಡಸಂಟ್ ಲಿವ್ ವಿತ್ ಜಿ ಆನ್ ದ ಸೇಮ್ ಫ್ಲೋರ್. ಎಫ್ ಮತ್ತು ಜಿ ಡಿಫ್ರೆಂಟು ಫ್ಲೋರ್, ಅಂದರೆ ಎಫ್ ಮತ್ತು ಜಿ ಒಂದೇ ಫ್ಲೋರಲ್ಲಿ ಬರಲ್ಲ ಅಂತ ಅರ್ಥ. ಈ ಇಮಿಡಿಯೇಟ್ ಕೆಳಗೆ ಬಿ ಬರುತ್ತೆ, ಬಟ್ ಅದೆರಡು ಬೇರೆ ಫ್ಲ್ಯಾಟಲ್ಲಿರುತ್ತೆ. ಅಂದರೆ ಬಿ ಈ ಕಡೆ ಬರುತ್ತೆ. ಇಲ್ಲಿ ಒಂದಕ್ಕೆ ಮಾತ್ರ ಜಾಗ ಖಾಲಿ ಇರೋದು. ಸೊ ಸಿ ಮತ್ತು ಜಿ ಈ ಕಡೆ ಬರುತ್ತೆ. ಓಕೆ, ಈ ಎನ್ ಫ್ಲ್ಯಾಟು ಈವನ್ ನಂಬರ್ ಅಂತ ಅಂದರೆ ಇ ಇಲ್ಲಿ ತಗೊಳ್ಳೋಣ, ಬಿ ಇಲ್ಲಿ ಬರುತ್ತೆ. ಇಲ್ಲಿ ಇ ಇಲ್ಲಿ ತಗೊಳ್ಳೋಣ, ಬಿ ಇಲ್ಲಿ ಬರುತ್ತೆ. ಇಲ್ಲಿ ಬಿ ರಿಲೇಟೆಡ್ ಇನ್ನೊಂದು ಪಾಯಿಂಟ್ ಇದೆ. ಬಿ ಮೇಲೆ ಎಷ್ಟು ಫ್ಲೋರ್ ಇರುತ್ತೆ ಅಂದರೆ ಎ ಕೆಳಗೆ ಎಷ್ಟಿರುತ್ತೋ ಅದಕ್ಕಿಂತ 1 ಜಾಸ್ತಿ. ಅಂದರೆ ಈ ಕೇಸಲ್ಲಿ ಫಸ್ಟ್ ಕೇಸಲ್ಲಿ ಹೆಂಗಾಗುತ್ತೆ ಅಂದರೆ ಬಿಗಿಂತ ಮೇಲೆ 1 ಫ್ಲೋರ್ ಖಾಲಿ ಇದೆ. ಹಾಗಾದರೆ ಎಗಿಂತ ಕೆಳಗೆ 0. ಎ ಮತ್ತು ಬಿ ಒಂದೇ ಫ್ಲ್ಯಾಟಲ್ಲಿ ಬರೋದ್ರಿಂದ ನಾವು ಎನ ಇಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟು ಈ ಕಡೆ ಹೆಂಗಾಗುತ್ತೆ ಅಂದರೆ ಬಿಗಿಂತ ಮೇಲೆ 1 2 3 ಫ್ಲೋರ್ಸ್ ಖಾಲಿ ಇದೆ. ಸೊ ಎಗಿಂತ ಕೆಳಗೆ 2 ಖಾಲಿ ಇರಬೇಕು, 1 2 ಎ. ಇಲ್ಲಿ ಡಿ ಇಲ್ಲೇ ಬರುತ್ತೆ ಅಂತ ಗೊತ್ತು. ಸೊ ನಾವು ಡಿ ಇಲ್ಲಿ ತಗೋಬೇಕಾಗುತ್ತೆ. ಡಿ 1 2 ಹೆಚ್ ಇಲ್ಲಿ ಬರುತ್ತೆ. ಇಲ್ಲಿ ಡಿ 1 2 ಹೆಚ್ ಇಲ್ಲಿಗೆ ಬರುತ್ತೆ. ಸಿ ಮತ್ತು ಜಿ ಇದೇ ಸೇಮ್ ಫ್ಲ್ಯಾಟಲ್ಲಿ ಬರುತ್ತೆ ಅಂತ ಹೇಳಿದರು. ಸಿ ಮೇಲೆ ಅದ್ರ ಕೆಳಗೆ ಜಿ, ಇಲ್ಲಿ ಸಿ ಮೇಲೆ ಅದ್ರ ಕೆಳಗೆ ಜಿ. ಎಫಿಗೆ ಒಂದೇ ಪ್ಲೇಸ್ ಖಾಲಿ ಇದೆ, ಎಫ್ ಮತ್ತು ಎಫ್. ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ರು, ಎಫ್ ಮತ್ತು ಜಿ ಸೇಮ್ ಫ್ಲೋರಲ್ಲಿ ಇರಬಾರ್ದು ಅಂತ. ಈ ಫಸ್ಟ್ ಕೇಸಲ್ಲಿ ಎಫ್ ಮತ್ತು ಜಿ ಒಂದೇ ಫ್ಲೋರಲ್ಲಿದೆ. ಸೊ ಇದು ಕೇಸ್ ಕ್ಯಾನ್ಸಲ್ ಆಗುತ್ತೆ. ದಿಸ್ ವಿಲ್ ಬಿ ರೈಟ್ ಆನ್ಸರ್. ಆನ್ಸರ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಡಿ ಸಿ ಎ ಜಿ
ಡಿ ಸಿ ಎ ಜಿ, ಎಫ್ ಇ ಬಿ ಹೆಚ್, ಎಫ್ ಇ ಬಿ ಹೆಚ್. ಈ ಪಜಲಿಗೆ ರಿಲೇಟೆಡ್ ಆಗಿರೋದು 5 ಕ್ವೆಶನ್ಸ್ ಇದೆ, ಸಾಲ್ವ್ ಮಾಡೋಣ. ಹೂ ಅಮಂಗ್ ದ ಫಾಲೋಯಿಂಗ್ ಲಿವ್ಸ್ ಇಮಿಡಿಯೇಟ್ಲಿ ಅಬೋವ್ ಬಿ ಇನ್ ದ ಸೇಮ್ ಫ್ಲ್ಯಾಟ್. ಬಿದು ಇಮಿಡಿಯೇಟ್ಲಿ ಅಬೋವ್ ಸೇಮ್ ಫ್ಲ್ಯಾಟಲ್ಲಿ ಯಾವುದು? ಎಫ್. ಸೊ ಆಪ್ಷನ್ ಸಿ ವಿಲ್ ಬಿ ದಿ ರೈಟ್ ಆನ್ಸರ್. 4 ಆಫ್ ದ ಫಾಲೋಯಿಂಗ್ ಅಂದರೆ ಇದು ಗುಂಪಿಗೆ ಸೇರಿದ ಪದ. ಡಿ ಜಿ, ಡಿ ಜಿ, ಸಿ ಇ, ಸಿ ಇ, ಎ ಇ, ಎ ಇ, ಎಫ್ ಹೆಚ್ ಆ್ಯಂಡ್ ಬಿ ಜಿ. ಸೊ ಇದರಲ್ಲಿ ಸಿ ಇ ಸೇಮ್ ಫ್ಲ್ಯಾಟಲ್ಲಿ ಇರೋವಂಥದ್ದು, ಇನ್ನು ಉಳಿದಿರೋದೆಲ್ಲ ಎಮ್ ಮತ್ತು ಎನ್ ಇರೋದು ಪೇರಲ್ಲಿದೆ. ಸೊ ಸಿ ಇ ವಿಲ್ ಬಿ ದಿ ರಾಂಗ್ ಆನ್ಸರ್, ಆಪ್ಷನ್ ಬಿ. ಇಫ್ ಡಿ ಈಸ್ ರಿಲೇಟೆಡ್ ಟು ಎಫ್ ಆ್ಯಂಡ್ ಎ ಈಸ್ ರಿಲೇಟೆಡ್ ಟು ಬಿ ಇನ್ ದ ಸೇಮ್ ಪ್ಯಾಟರ್ನ್, ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ರಿಲೇಟೆಡ್ ಟು ಹೆಚ್. ಹೆಚ್ದು ಮೇಲೆ ಯಾವ್ದು ಬರುತ್ತೆ? ಜಿ ಬರುತ್ತೆ. ಸೊ ಜಿ ವಿಲ್ ಬಿ ದಿ ರೈಟ್ ಆನ್ಸರ್. 4th question, which of the following statement is definitely incorrect? D lives on even number floor. ಇದು ಕರೆಕ್ಟ್ ಇದೆ. ಓನ್ಲಿ 1 ಫ್ಲೋರ್ ಬಿಟ್ವೀನ್ ಸಿ ಆ್ಯಂಡ್ ಇ, ಸಿ ಮತ್ತು ಇ ಮಧ್ಯೆ 1 ಫ್ಲೋರ್, ಇದು ಕೂಡ ಕರೆಕ್ಟ್ ಇದೆ. ಎಫ್ ಲಿವ್ಸ್ ಇಮಿಡಿಯೇಟ್ಲಿ ಟು ದ ವೆಸ್ಟ್ ಆಫ್ ಇ, ಇದು ಇಮಿಡಿಯೇಟ್ ವೆಸ್ಟಲ್ಲಿ ಎಫ್ ಇದೆ. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಜಿ ಲಿವ್ಸ್ ಇನ್ ಫ್ಲ್ಯಾಟ್ ಎಮ್ ಆನ್ ಆಡ್ ನಂಬರ್ ಫ್ಲೋರ್, ಜಿ ಫ್ಲ್ಯಾಟ್ ಎನ್ನಲ್ಲಿ ಇರೋದು. ಸೊ ದಿಸ್ ವಿಲ್ ಬಿ ದಿ ಇನ್ಕರೆಕ್ಟ್, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಅವಾಗ. ಹೌ ಮೆನಿ ಪರ್ಸನ್ ಲೀವ್ ಬಿಟ್ವೀನ್ ಡಿ ಆ್ಯಂಡ್ ಹೆಚ್? ಡಿ ಮತ್ತು ಹೆಚ್ಚಲ್ಲಿ ಹೌ ಮೆನಿ ಪರ್ಸನ್ ಅಂತ ಇದೆ ಆ್ಯಕ್ಚುಲಿ. ಸೊ ಎ ಜಿ ಎಫ್ ಇ ಆಗುತ್ತೆ. ಸೊ 4, ಮೋರ್ ದ್ಯಾನ್ 3 ವಿಲ್ ಬಿ ದಿ ರೈಟ್ ಆನ್ಸರ್. ದಿಸ್ ವಿಲ್ ಬಿ ದಿ ಸೆಕೆಂಡ್ ಕ್ವೆಶನ್. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. 7 ಪರ್ಸನ್ ಎ ಬಿ ಡಿ ಎಫ್ ಜಿ ಟಿ ಪಿ ವರ್ಕ್ ಇನ್ ಆನ್ ಡಿಪಾರ್ಟ್ಮೆಂಟ್ ಆಫ್ ರೈಲ್ವೆ. ಡೆಸಿಗ್ನೇಷನ್ ಹಿಂಗಿದೆ. ಯಾವುದು ಹೈಯೆಸ್ಟ್? ಎಮ್ ಡಿ ಇಸ್ ದ ಸೀನಿಯರ್ ಮೋಸ್ಟ್. ಸೊ ಎಮ್ ಡಿ, ಎಸ್ ಇ, ಪೈಲಟ್, ಜೆ ಇ, ಟಿ ಸಿ ಇ, ಟಿ ಸಿ ಆ್ಯಂಡ್ ಕ್ಲರ್ಕ್. 1 2 3 4 5 6 7. Okay. MD is senior most, clerk is the junior most designation. F is a pilot. F pilot ಅವರ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ P is junior to at least 5%. ಅಂದರೆ ಅಟ್ಲೀಸ್ಟ್ 5 ಅಥವಾ ಅದಕ್ಕಿಂತ ಜಾಸ್ತಿ ಪರ್ಸನ್ ಗೆ ಜೂನಿಯರ್, ಅಂದರೆ ಅವ್ರಿಗಿಂತ ಪಿಗಿಂತ ಮುಂಚೆ ಅಥವಾ ಪಿಗೆ ಸೀನಿಯರು 5 ಅಥವಾ 5ಕ್ಕಿಂತ ಜಾಸ್ತಿ ಇರ್ತಾರೆ ಅಂತ ಅರ್ಥ. ಸೊ 1 2 3 4 5 ಪಿ ಇಲ್ಲಿಗೆ ಬರ್ಬೋದು ಅಥವಾ ಇಲ್ಲಿಗೂ ಬರ್ಬೋದು, 2 ಕೇಸ್ ಆಗುತ್ತೆ. ಜಿ ಈಸ್ ನಾಟ್ ಕ್ಲರ್ಕ್, ಜಿ ಕ್ಲರ್ಕ್ ಅಲ್ಲ. ಡಿ ಈಸ್ ನೈದರ್ ಕ್ಲರ್ಕ್ ನಾಟ್ ಟಿ ಸಿ, ಡಿ ಇಲ್ಲಿಗೂ ಬರಲ್ಲ, ಟಿ ಸಿ ಇಗೂ ಕೂಡ ಬರಲ್ಲ. ಟಿ ಈಸ್ ಜೆ ಇ, ಟಿ ಈಸ್ ಜೆ ಇ. ಓಕೆ. ಎ ಈಸ್ ಜಸ್ಟ್ ಜೂನಿಯರ್ ಟು ಬಿ, ಅಂದರೆ ಎ ಜಸ್ಟ್ ಜೂನಿಯರ್ ಟು ಬಿ ಅಂದರೆ ಎದು ಕೆಳಗೆ ಬಿ ಬರುತ್ತೆ. ಬಟ್ ಸೀನಿಯರ್ ಟು ಜಿ, ಎ ಈಸ್ ಸೀನಿಯರ್ ಟು ಜಿ, ಅಂದರೆ ಬಿ ಎಗೆ 2 ಅಕ್ಕಪಕ್ಕ ಗ್ಯಾಪ್ ಇರೋದು ಬೇಕು, ಅದಕ್ಕಿಂತ ಹಿಂದೆ ಜಿ ಕೂಡ ಇದೆ. ಇಲ್ಲಿ ನೋಡಿದರೆ ಡಿ ಇಲ್ಲೆಲ್ಲೂ ಬರಲ್ಲ. ಫಸ್ಟ್ ಕೇಸಲ್ಲಿ ಡಿ ಈ 2 ಪ್ಲೇಸಲ್ಲೂ ಬರಲ್ಲ, ಬಂದರೆ ಇಲ್ಲಿ ಬರಬೇಕು. ಅವಾಗ ಏನಾಗುತ್ತೆ ಅಂದರೆ ನಮಗೆ ಅಕ್ಕಪಕ್ಕ ಖಾಲಿ ಇರೋಂಥ ಯಾವುದು ಪ್ಲೇಸ್ಗಳು ಸಿಗಲ್ಲ. ಸೊ ಫಸ್ಟ್ ಕೇಸ್ ಇಲ್ಲೇ ಕ್ಯಾನ್ಸಲ್ ಆಗುತ್ತೆ. ಸೆಕೆಂಡ್ ಕೇಸಲ್ಲಿ ನಮಗೆ 2 ಆಪ್ಷನ್ ಇದೆ, ಒಂದು ಇಲ್ಲಿ ಒಂದು ಇಲ್ಲಿ. ನಾವು ಬಿ ಎ ಏನಾದರೂ ಈ ಪ್ಲೇಸಲ್ಲಿ ತಗೊಂಡ್ರೆ ಜಿಗೆ ಜಾಗ ಇರೋದಿಲ್ಲ. ಸೊ ನಾವೇನು ಮಾಡಬೇಕಾಗುತ್ತೆ, ಬಿ ಎ ಇಲ್ಲಿ ತಗೋತೀವಿ, ಜಿ ಎಲ್ಲಿ ತಗೋಬೇಕು ಅಂತ ಕ್ವೆಶನು. ಡಿ ಇಲ್ಲಿ ಬರಲ್ಲ ಅಂದರೆ ಖಾಲಿ ಇರೋದಿದು, ಇಲ್ಲಿ ಡಿ ಬರುತ್ತೆ, ಜಿ ಇಲ್ಲಿ ಬರುತ್ತೆ. ಸೊ ದಿಸ್ ವಿಲ್ ಬಿ ದಿ ಫೈನಲ್ ಆನ್ಸರ್. ಆನ್ಸರ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಬಿ ಎ ಎಫ್ ಟಿ ಜಿ ಡಿ ಪಿ, ಟಿ ಜಿ ಡಿ ಪಿ. ಓಕೆ, ಕರೆಕ್ಟಾಗಿದೆ. ಕ್ವೆಶನ್ಸ್ ಒಂದ್ಸರಿ
ನೋಡ್ಕೊಳ್ಳೋಣ. ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ಸೀನಿಯರ್ ಮೋಸ್ಟ್ ಪರ್ಸನ್ ಇನ್ ದ ಡಿಪಾರ್ಟ್ಮೆಂಟ್. ಸೀನಿಯರ್ ಮೋಸ್ಟ್ ಯಾವುದು? ಬಿ. ಸೊ ಆಪ್ಷನ್ ಸಿ ವಿಲ್ ಬಿ ದಿ ರೈಟ್ ಆನ್ಸರ್. ಹೌ ಮೆನಿ ಪರ್ಸನ್ಸ್ ಆರ್ ಜೂನಿಯರ್ ಟು ಜಿ? ಜಿಗೆ ಇಂಥ ಎಷ್ಟು ಜನ ಜೂನಿಯರ್ಸ್ ಇದ್ದಾರೆ ಅಂದರೆ ಇಬ್ಬರು, ಡಿ ಆ್ಯಂಡ್ ಪಿ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ವಾಟ್ ಈಸ್ ದ ಡೆಸಿಗ್ನೇಷನ್ ಆಫ್ ಡಿ? ಡಿದು ಡೆಸಿಗ್ನೇಷನ್ ಟಿ ಸಿ. ಆಪ್ಷನ್ ಸಿ ವಿಲ್ ಬಿ ದಿ ರೈಟ್ ಆನ್ಸರ್. ಓಕೆ, ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ನೋಡಬೇಕು. ಬಿ ಎಸ್ ಇ, ಎ ಪೈಲಟ್, ಎಫ್ ಜೆ ಇ, ಟಿ ಟಿ ಸಿ ಇ, ಜಿ ಆ್ಯಂಡ್ ಕ್ಲರ್ಕ್. ಓಕೆ, ಜಿ ಆ್ಯಂಡ್ ಕ್ಲರ್ಕ್ ವಿಲ್ ಬಿ ದಿ ಗುಂಪಿಗೆ ಸೇರಿದ ಪದ. ಯಾಕಂದರೆ ಇನ್ನು ಉಳಿದಿರೋದೆಲ್ಲ ಇಮಿಡಿಯೇಟ್ ಕೆಳಗಿರೋ ಪೊಸಿಷನ್ಸ್ನ ಡೆಸಿಗ್ನೇಷನ್ಸ ಹೇಳಿದ್ದಾರೆ. ಇದರಲ್ಲಿ ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಡೆಸಿಗ್ನೇಷನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಆಫ್ ಎ ಪರ್ಸನ್ ಆ್ಯಂಡ್ ಡೆಸಿಗ್ನೇಷನ್ ಈಸ್ ಕರೆಕ್ಟ್? ಪಿ ಟಿಸ್ ಒಂದು ಸರಿ ಇದನ್ನು ರಬ್ ಮಾಡ್ಕೊಳ್ಳೋಣ. ಪಿ ಟಿ ಸಿ ನೋ, ಟಿ ಎಸ್ ಇ ನೋ, ಎ ಪೈಲಟ್ ರಾಂಗ್, ಜಿ ಟಿ ಸಿ ಇ. ಓಕೆ, ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಕ್ವೆಶನ್ ನೋಡ್ಕೊಳ್ಳೋಣ. ಇದು ಥರ್ಡ್ ಕ್ವೆಶನ್ ಇವತ್ತಿಂದು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಓಕೆ, ಸಾಲ್ವ್ ಮಾಡೋಣ. ಇದು ಟ್ರಯಾಂಗಲ್ದು ಇದೆ ಕ್ವೆಶನ್ನು, ಮತ್ತು ಸ್ಪೋರ್ಟ್ಸ್ ಕೂಡ ಇದೆ. ಅಂದರೆ ಇದು ಎರಡು ಏನು ಪರ್ಸನ್ ಮತ್ತು ಅದ್ರದ್ದು ಲೈಕ್ಸ್ ಬರುತ್ತಲ್ವ, ಆ ಥರ ರಿಲೇಟೆಡ್ ಕ್ವೆಶನ್ನು. ಸೊ ಲೆಂತಿ ಆಗುತ್ತೆ ಅನಿಸುತ್ತೆ, ನೋಡೋಣ. ಓಕೆ, 6% TUVWXY ಸಿಟ್ ಆನ್ ದ ಟ್ರಯಾಂಗುಲರ್ ಶೇಪ್ ಟೇಬಲ್. ಟ್ರಯಾಂಗಲಲ್ಲಿ ಕೂರ್ತಾರೆ. ಓಕೆ, ದ ಪರ್ಸನ್ ಸಿಟ್ ಆನ್ ದ ಕಾರ್ನರ್ ಫೇಸ್ ಔಟ್ಸೈಡ್. ಕಾರ್ನರ್ ಎಲ್ಲ ಔಟ್ಸೈಡ್, ಸ್ವಲ್ಪ ದೂರ ಹಾಕ್ಕೋಬೇಕಿತ್ತ ಅಂತ. ಆ್ಯಂಡ್ ಸಿಟ್ ಇನ್ ದ ಮಿಡಲ್ ಆರ್ ಫೇಸ್ ಇನ್ಸೈಡ್. ಓಕೆ, ಡೇಟಾ ಏನೇನಿದೆ ನೋಡೋಣ. ಯು ಸಿಟ್ ಫೋರ್ತ್ ಟು ದ ಲೆಫ್ಟ್ ಆಫ್ ಟಿ. ಟಿದು ಫೋರ್ತ್ ಟು ದ ಲೆಫ್ಟ್ಗೆ ಯು ಕೂತ್ಕೊಳ್ಳುತ್ತೆ, ಅಂದರೆ ಅದೆರಡರ ಮಧ್ಯ ಮೂರು ಗ್ಯಾಪ್ ಬರುತ್ತೆ. ಆ್ಯಂಡ್ ಯು ಆ್ಯಂಡ್ ಡಬ್ಲ್ಯೂ ಸಿಟ್ ಇಮಿಡಿಯೇಟ್ಲಿ ರೈಟ್ ಟು ಈಚ್ ಅದರ್. ಯು ಮತ್ತು ಡಬ್ಲ್ಯೂ ಇಮಿಡಿಯೇಟ್ ರೈಟ್ ಟು ದ ಈಚ್ ಅದರ್ ಅಂತ ಇದೆ. ನೆಕ್ಸ್ಟು, ದ ಪರ್ಸನ್ ಹೂ ಸಿಟ್ಸ್ ಫಿಫ್ತ್ ಟು ದ ಲೆಫ್ಟ್ ಆಫ್ ಡಬ್ಲ್ಯೂ ಲೈಕ್ ಗೋಲ್ಸ್. ಡಬ್ಲ್ಯೂದು ಫಿಫ್ತ್ ಟು ದ ಲೆಫ್ಟ್ ಅಂದರೆ ಅದೆರಡರ ಮಧ್ಯೆ 4 ಗ್ಯಾಪ್ ಬರುತ್ತೆ, ಅವರು ಗಾಲ್ಫ್ ಇಷ್ಟಪಡ್ತಾರೆ. ದ ಪರ್ಸನ್ ಹೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಡಬ್ಲ್ಯೂ. ಈ ಡಬ್ಲ್ಯೂದು ಥರ್ಡ್ ಟು ದ ರೈಟ್ ಅಂದರೆ ಅದೆರಡರ ಮಧ್ಯೆ ಇಬ್ಬರು, ಅವರಿಗೆ ಕ್ರಿಕೆಟ್ ಇಷ್ಟ. ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಡಬ್ಲ್ಯೂ ಆ್ಯಂಡ್ ವೈ. ಡಬ್ಲ್ಯೂ ಮತ್ತು ವೈ ಮಧ್ಯ ಒಬ್ಬರು ಪರ್ಸನ್ ಬರ್ತಾರೆ. ದ ಪರ್ಸನ್ ಹೂ ಲೈಕ್ಸ್ ಗಾಲ್ಫ್ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ವೈ. ಗಾಲ್ಫ್ ಅಕ್ಕಪಕ್ಕ ವೈ ಬರೋ ಹಾಗಿಲ್ಲ. ಓಕೆ, ದ ಪರ್ಸನ್ ಹೂ ಲೈಕ್ಸ್ ಸ್ಕ್ವಾಶ್ ಡಸ್ ನಾಟ್ ಫೇಸ್ ಔಟ್ಸೈಡ್. ಡಸ್ ನಾಟ್ ಫೇಸ್ ಔಟ್ಸೈಡ್ ಅಂದರೆ ಸ್ಕ್ವಾಶ್ ಮಿಡಲಲ್ಲಿ ಕೂರುತ್ತೆ ಅಂತ ಅರ್ಥ. ಓಕೆ, ದ ಪರ್ಸನ್ ಹೂ ಲೈಕ್ ಬೇಸ್ಬಾಲ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪರ್ಸನ್ ಹೂ ಲೈಕ್ ಕ್ರಿಕೆಟ್. ಕ್ರಿಕೆಟ್ ಇಷ್ಟಪಡೋರ್ದು ಸೆಕೆಂಡ್ ಟು ದ ಲೆಫ್ಟ್ ಅಂದರೆ ಒಂದು ಬರುತ್ತೆ ಗ್ಯಾಪು, ಅವರಿಗೆ ಬೇಸ್ಬಾಲ್ ಇಷ್ಟ ಲೆಫ್ಟಿಗೆ. ಓನ್ಲಿ 2 ಪರ್ಸನ್ ಸಿಟ್ ಬಿಟ್ವೀನ್ ದ ಪರ್ಸನ್ ಹೂ ಲೈಕ್ ಬೇಸ್ಬಾಲ್ ಆ್ಯಂಡ್ ಹಾಕಿ. ಬೇಸ್ಬಾಲ್ ಮತ್ತು ಹಾಕಿ ಮಧ್ಯ ಇಬ್ಬರು ಕೂತ್ಕೋತಾರೆ. ವಿ ಡಸ್ ನಾಟ್ ಫೇಸ್ ಇನ್ಸೈಡ್ ಅಂದರೆ ವಿ ಔಟ್ಸೈಡ್ ಫೇಸ್ ಮಾಡ್ತಾರೆ, ಅಂದರೆ ವಿ ಕಾರ್ನರಲ್ಲಿ ಬರುತ್ತೆ. ಡಬ್ಲ್ಯೂ ಡಸ್ ನಾಟ್ ಲೈಕ್ ಸ್ಕ್ವಾಶ್. ಡಸ್ ನಾಟ್ ಲೈಕ್ ಸ್ಕ್ವಾಶ್. ಒನ್ ಆಫ್ ದಿ ಪರ್ಸನ್ ಲೈಕ್ ಫುಟ್ಬಾಲ್. ಒಬ್ಬ ಫುಟ್ಬಾಲ್ ಇದೆ. ಇದು ಮರ್ತೋಗಿದ್ರೆ ಕಷ್ಟ ನಮಗೆ. ಸೊ ಎಲ್ಲಿಂದ ತಗೊಳ್ಳೋಣ ಅಂದರೆ ಡಬ್ಲ್ಯೂ ಇಟ್ಕೊಳ್ಳೋಣ. ಒಂದು ಕಡೆ ಡಬ್ಲ್ಯೂ ಮಿಡಲಲ್ಲಿ ತಗೊಳ್ಳೋಣ, ಇನ್ನೊಂದು ಕಡೆ ಕಾರ್ನರಲ್ಲಿ ತಗೊಳ್ಳೋಣ. ಓಕೆ, ಇಲ್ಲಿಂದ ಡಬ್ಲ್ಯೂದು ಲೆಫ್ಟಿಂದ 1 2 3 4 ಬಿಟ್ಟು ಇಲ್ಲಿಗೆ ಗಾಲ್ಫ್ ಬರುತ್ತೆ. ಇಲ್ಲಿ ಲೆಫ್ಟಿಗೆ 1 2 3 4 ಬಿಟ್ಟು ಇಲ್ಲಿಗೆ ಗಾಲ್ಫ್ ಬರುತ್ತೆ. ಡಬ್ಲ್ಯೂದು ರೈಟಲ್ಲಿ 2 ಗ್ಯಾಪ್ ಬಿಟ್ಬಿಟ್ಟು 1 2 ಕ್ರಿಕೆಟ್ ಇಲ್ಲಿಗೆ ಬರುತ್ತೆ.
ಇಲ್ಲಿ ರೈಟಲ್ಲಿ 1 2 ಬಿಟ್ಬಿಟ್ಟು ಕ್ರಿಕೆಟ್ ಇಲ್ಲಿಗೆ ಬರುತ್ತೆ. ಓಕೆ, ಡಬ್ಲ್ಯೂ ಮತ್ತು ವೈ ಮಧ್ಯೆ ಒಂದು ಗ್ಯಾಪ್ ಇದೆ, ಆದರೆ ಆ ವೈ ಗಾಲ್ಫ್ ಪಕ್ಕ ಬರಬಾರ್ದು. ಅಂದರೆ ಒಂದು ಗ್ಯಾಪ್ ಈ ಕಡೆನೂ ಬರುತ್ತೆ, ಇಲ್ಲೂ ಬರುತ್ತೆ. ಸೊ ಇಲ್ಲಿಗೆ ನಾವು ವೈ ಹಾಕ್ಕೊಳ್ಳೋಂಗಿಲ್ಲ, ಯಾಕಂದರೆ ಗಾಲ್ಫ್ ಪಕ್ಕ ಬರುತ್ತೆ. ಸೊ ವೈ ಇಲ್ಲಿಗೆ ಬರುತ್ತೆ. ಡಬ್ಲ್ಯೂ ಮತ್ತು ವೈ ಮಧ್ಯೆ ಒಂದು ಗ್ಯಾಪ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ನಾವು ವೈ ಇಲ್ಲಿ ತೊಗೊಳ್ಳೋ ಹಾಗಿಲ್ಲ, ಇಲ್ಲಿ ವೈ. ಇದಾಯಿತು. ಕ್ರಿಕೆಟ್ದು ಒಂದು ಗ್ಯಾಪ್ ಲೆಫ್ಟಲ್ಲಿ ಬೇಸ್ಬಾಲ್ ಇದೆ. ಕ್ರಿಕೆಟ್ದು ಒಂದು ಗ್ಯಾಪ್ ಬೇಸ್ಬಾಲ್. ಕ್ರಿಕೆಟ್ ಒಂದು ಗ್ಯಾಪ್ ಬೇಸ್ಬಾಲ್. ಯು ಮತ್ತು ಡಬ್ಲ್ಯೂ ಎರಡ್ರದ್ದು ರೈಟಿಗೆ ಕೂತ್ಕೊಳ್ಳುತ್ತೆ. ಸೊ ಡಬ್ಲ್ಯೂದು ರೈಟ್ ಇಲ್ಲಿಗೆ ಬರುತ್ತೆ, ಇಲ್ಲಿ ಡಬ್ಲ್ಯೂದು ರೈಟ್ ಗಾಲ್ಫ್, ಎರಡರಲ್ಲೂ ಗಾಲ್ಫಿಗೆ ಬರುತ್ತೆ. ನೆಕ್ಸ್ಟು ಟೀದು ಲೆಫ್ಟ್ 3 ಗ್ಯಾಪಲ್ಲಿ ಯು ಬರುತ್ತೆ. ಸೊ ಗ್ಯಾಪ್ ನೋಡ್ಕೊಳ್ಳೋಣ. ಸೊ ನಾವು ಎಲ್ಲೆಲ್ಲಿ ಖಾಲಿ ಇದೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಕೇಸಲ್ಲಿ ಇಲ್ಲಿ ಖಾಲಿ ಇದೆ. ಸೊ ಟಿ ಇಲ್ಲಿಗೆ ಬಂದರೆ 1 2 3 ಯು ಬರುತ್ತೆ. ಸೊ ಟೀನ ನಾವು ಇಲ್ಲಿ ಇಟ್ಕೋಬೋದು. ಇಲ್ಲೇನಾಗುತ್ತೆ ಅಂದರೆ ಬಿ ಖಾಲಿ ಇದೆ, ಇಲ್ಲೂ ಕ್ರಿಕೆಟ್ ಖಾಲಿ ಇದೆ. 1 2 3 ಗ್ಯಾಪಲ್ಲಿ ಯು ಬರುತ್ತೆ. ಸೊ ನಾವು ಟಿ ಇಲ್ಲೇ ತೊಗೋಬೇಕಾಗುತ್ತೆ. ಸೊ ವಿ ಕಾರ್ನರಲ್ಲಿ ಅಂತ ಇದೆ. ಈ ಫಸ್ಟ್ ಕೇಸಲ್ಲಿ ಯು ಮತ್ತು ಟಿ ಆಲ್ರೆಡಿ ಕಾರ್ನರ್ ತೊಗೊಂಡಾಗಿದೆ. ಸೊ ವಿ ಇಲ್ಲೇ ಬರುತ್ತೆ. ಸೆಕೆಂಡ್ ಕೇಸಲ್ಲಿ ಡಬ್ಲ್ಯೂ ಮತ್ತು ವೈ ತೊಗೊಂಡಿದೆ, ವಿ ಇಲ್ಲಿ ಬರುತ್ತೆ. ಇನ್ನೊಂದು ಬಾಸ್ಕೆಟ್ಬಾಲ್ ಮತ್ತು ಹಾಕಿ ಮಧ್ಯೆ 2 ಗ್ಯಾಪ್ ಇದೆ ಅಂತ ಆಯಿತು. ಸೊ 1 2 ಹಾಕಿ ಇಲ್ಲಿಗೆ ಬರುತ್ತೆ. ಡಬ್ಲ್ಯೂ ಸ್ಕ್ವಾಷ್ ಆಡಲ್ಲ ಅಂತೇಳಿದೆ, ಸ್ಕ್ವಾಷ್ ಇಲ್ಲಿಗೆ ಬರುತ್ತೆ. ಉಳಿದಿದ್ದು ಯಾವುದು? ಫುಟ್ಬಾಲ್ ಇಲ್ಲಿ ಇನ್ನು 1 ಪರ್ಸನ್ ಉಳ್ಕೊಂಡ್ರು. ಯಾವುದು? TUXX ಇಲ್ಲಿ ಬರುತ್ತೆ. ಫಸ್ಟ್ ಕೇಸ್ ಸಾಲ್ವ್ ಆಯಿತು. ಸೆಕೆಂಡ್ ಕೇಸ್ ಯಾಕೆ ಆಗಲ್ಲ ಅಂತ ನೋಡೋಣ. ಆಯಿತು. ಸೊ ಬಿ ಮತ್ತು ಹಾಕಿಗೆ 2 ಗ್ಯಾಪ್ ಅಲ್ವಾ, 1 2 ಹಾಕಿ ಇಲ್ಲಿ ಬರುತ್ತೆ. ಸ್ಕ್ವಾಷ್ ಮಿಡಲಲ್ಲಿ ಕೂರಬೇಕು ಅಂತ ಇತ್ತು, ಸ್ಕ್ವಾಷ್ ಮಿಡಲಲ್ಲಿ ಅಂತ. ಬಟ್ ಮಿಡಲಲ್ಲಿ ಸ್ಕ್ವಾಷಿಗೆ ಜಾಗ ಇಲ್ಲ. ಸೊ ಈ ಕೇಸು ಕ್ಯಾನ್ಸಲ್ ಆಗುತ್ತೆ. ದಿಸ್ ವಿಲ್ ಬಿ ದಿ ರೈಟ್ ಆನ್ಸರ್. ಇದು ಈ ಟ್ರಯಾಂಗಲ್ ಮಾಡಿದ್ವಲ್ವ ಪಜಲ್ ಸಾಲ್ವು, ಅದರದ್ದು ರಿಲೇಟೆಡ್ 5 ಕ್ವೆಶನ್ಸು. ಸಾಲ್ವ್ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ಆನ್ಸರ್ನ ಹಾಕಿ. ನಿಮಗೇನಾದರೂ ಈ ಪಜಲ್ಸಲ್ಲಿ ಯಾವುದಾದ್ರೂ ಒಂದಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋದು PDF ನಂದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ನಾಳೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್. ಬಾಯ್.